ಯುದ್ಧವನ್ನೇ ಮಾಡದೆ ಹನುಮಂತ ವಾಲಿಯ ಅಹಂಕಾರವನ್ನು ಸಂಪೂರ್ಣವಾಗಿ ಮುರಿದು ಹಾಕ್ಬಿಡ್ತಾನೆ. ವಾಲಿಗೆ ಒಂದು ರೀತಿಯಾದಂಥ ಅಹಂಕಾರ ಬಂದ್ಬಿಟ್ಟಿರುತ್ತೆ. ತನ್ನ ಬಳಿ ವಿಶೇಷವಾದಂತಹ ಗುಣ ಇದೆ. ಯುದ್ಧ ಭೂಮಿಯಲ್ಲಿ ಎದುರಾಳಿಗಳ ಅರ್ಧದಷ್ಟು ಶಕ್ತಿಯನ್ನು ತಾನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ, ಶಕ್ತಿ, ಗುಣ ಎಲ್ಲವೂ ಸಹ ನನ್ನ ಬಳಿ ಇದೆ. ಹೀಗಿರುವಾಗ ಯುದ್ಧ ಭೂಮಿಯಲ್ಲಿ ನನ್ನೊಂದಿಗೆ ಯುದ್ಧವನ್ನು ಮಾಡಿ ಅದು ಯಾರು ತಾನೇ ಜಯವನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತದೆ ಎಂಬುವಂತಹ ಅಹಂಕಾರದ ಗುಣ ತುಂಬಾ ಬಂದುಬಿಟ್ಟಿರುತ್ತೆ. ಅದೊಂದು ದಿನ ವಾಲಿ ತನ್ನ ಬಳಿ ಇರುವಂತಹ ವಿಶೇಷವಾದ ಶಕ್ತಿಯ ಗುಣವನ್ನು ತನ್ನ ಎಲ್ಲ ವಾನರ ಸೇನೆಗೂ ತೋರಿಸ್ಬೇಕು ಅಂತ ತುಂಬಾ ಇಷ್ಟವನ್ನು ಪಡ್ತಾನೆ. ಎದುರಾಳಿಯ ಹುಡುಕಾಟದಲ್ಲಿ ವಾಲಿ ಕಾಡಿನ ತುಂಬ ಅಲ್ದಾಡ್ತಾ ಇರ್ತಾನೆ. ವಾಲಿ ಕಾಡಿನಲ್ಲಿ ಎಷ್ಟೇ ಅಲ್ದಾಡಿದ್ರೂ ವಾಲಿಗೆ ಯಾರು ಎದುರಾಳಿಗಳು ಸಿಗ್ತಾನೆ ಇರೋದಿಲ್ಲ. ವಾಲಿ ನಿಂತುಕೊಂಡು ನೋಡ್ತಾನೆ, ಒಂದು ಬಂಡೆಯ ಮೇಲೆ ಹನುಮಂತ ಕುಳಿತುಕೊಂಡು ಜಪವನ್ನು ಮಾಡ್ತಾ ಇರ್ತಾನೆ. ವಾಲಿ ಹನುಮಂತನ ಬಳಿಗೆ ಬಂದು ತನ್ನೊಂದಿಗೆ ಯುದ್ಧವನ್ನು ಮಾಡುವಂತೆ ಆಹ್ವಾನಿಸ್ತಾನೆ. ಹನುಮಂತ ಎದ್ದು ನಿಂತು, ಹೇ ವಾನರ ರಾಜ, ದಯಮಾಡಿ ಕ್ಷಮಿಸಿಬಿಡು. ನಿನ್ನೊಂದಿಗೆ ನಾನು ಯುದ್ಧವನ್ನು ಮಾಡುವುದೇ ಅದು ಸಾಧ್ಯವೇ? ನನ್ನ ಕೈಯಿಂದ ಸಾಧ್ಯವಿಲ್ಲ. ಈ ಸಮಯದಲ್ಲಿ ನಾನು ನನ್ನ ಪ್ರಭುವಿನ ಜಪವನ್ನು ಮಾಡುತ್ತಿದ್ದೇನೆ, ನನ್ನ ಕೈಯಿಂದ ಸಾಧ್ಯವಾಗೋದಿಲ್ಲ. ನನ್ನನ್ನು ಕ್ಷಮಿಸಿಬಿಡು ವಾನರ ರಾಜ ಅಂತ ಹನುಮಂತ ವಾಲಿಯ ಬಳಿ ಕೇಳ್ಕೊಳ್ತಾನೆ. ವಾಲಿ ಸುಮ್ಮನಿರದೇನೆ, ಓ, ನಿನ್ನ ಕೈಯಲ್ಲಿ ಯುದ್ಧವನ್ನು ಮಾಡಲು ಸಾಧ್ಯವಾಗುವುದಿಲ್ಲವೋ? ಹಾಗಿದ್ದರೆ ಅದು ಯಾರದ ನಾಮಜಪವನ್ನು ಮಾಡುತ್ತಿದ್ದೀಯಲ್ಲ, ಆತನನ್ನು ಜೊತೆಯಲ್ಲಿ ಕರೆದುಕೊಂಡು ಬಾ ಅಂತ ಹೇಳ್ಬಿಡ್ತಾನೆ. ಕೋಪಗೊಂಡಂಥ ಹನುಮಂತ ಯುದ್ಧಕ್ಕೆ ನಾನು ಸಿದ್ಧ ಅಂತ ಹೇಳ್ತಾನೆ. ನಾಳೆ ಸೂರ್ಯೋದಯ ಆಗುತ್ತಿದ್ದ ಹಾಗೆ ಯುದ್ಧ ಪ್ರಾರಂಭ. ಇತ್ತ ಹನುಮಂತ ಯುದ್ಧಕ್ಕೆ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾನೆ, ಅತ್ತ ವಾಲಿಯು ಸಹ ಯುದ್ಧಕ್ಕೆ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾನೆ. ಸೂರ್ಯೋದಯ ಆಯಿತು, ಹನುಮಂತ ಯುದ್ಧಕ್ಕೆ ಹೊರಡಬೇಕು ಅಂತ ತಯಾರಿಯನ್ನು ನಡೆಸ್ಕೊಂಡಿದ್ದಾನೆ. ಇನ್ನೇನು ಹೊರಡಬೇಕು, ಬ್ರಹ್ಮದೇವರು ಪ್ರಕಟರಾಗ್ತಾರೆ. ಪ್ರಕಟರಾದಂತಹ ಬ್ರಹ್ಮದೇವರು ಹನುಮಂತನ ಬಳಿ, ಹೇ ಹನುಮಂತ, ಆ ಮಗುವಿನ ಮೇಲೆ ನಿನ್ನ ಕರುಣೆ ಇರಲಿ, ಆತನನ್ನು ಕ್ಷಮಿಸಿಬಿಡು, ಆತನೊಂದಿಗೆ ಯುದ್ಧವನ್ನು ಮಾಡಲು ಹೋಗಬೇಡ ಅಂತ ಹೇಳ್ತಾರೆ. ಆಗ ಹನುಮಂತ, ಬ್ರಹ್ಮದೇವ, ಆತ ನನ್ನನ್ನು ಒಂದು ಕ್ಷಣ ಅವಮಾನಿಸಿದ್ದಿದ್ರೆ ನಾನು ಕ್ಷಮಿಸಿ ಬಿಡುತ್ತಿದ್ದೇನೇನೋ. ಆದರೆ ಆತ ಅವಮಾನಿಸಿರುವಂತಹದ್ದು ನನ್ನ ಆರಾಧ್ಯ ದೇವರಾದಂತಹ ಪ್ರಭು ಶ್ರೀರಾಮಚಂದ್ರರನ್ನು. ನಾನು ಯುದ್ಧಕ್ಕೆ ಹೋಗದಿದ್ದರೆ ನನ್ನ ಪ್ರಭು ಶ್ರೀರಾಮಚಂದ್ರರಿಗೆ ಅವಮಾನಿಸಿದ ಹಾಗೆ. ನಾನು ಯುದ್ಧಕ್ಕೆ ಹೋಗಲೇಬೇಕು, ದಯಮಾಡಿ ನನ್ನನ್ನು ಕ್ಷಮಿಸಿಬಿಡಿ ಬ್ರಹ್ಮದೇವ ಅಂತ ಹನುಮಂತ ಬ್ರಹ್ಮದೇವರಿಗೆ ಕೇಳ್ಕೊಳ್ತಾನೆ. ಬ್ರಹ್ಮದೇವರು ಯೋಚನೆಯನ್ನು ಮಾಡಿ, ಸರಿ ಹನುಮಂತ, ನೀನು ಯುದ್ಧಕ್ಕೆ ಹೊರಡುವ ಮುಂಚೆ ನನ್ನದೊಂದು ಪುಟ್ಟದಾದಂತಹ ಮನವಿ. ನೀನು ಯುದ್ಧಕ್ಕೆ ಹೋಗ್ತೀಯಲ್ಲ, ಯುದ್ಧಕ್ಕೆ ಹೋಗುವಾಗ ನಿನ್ನ ಬಳಿ ಇರುವಂತಹ ಅಷ್ಟು ಶಕ್ತಿಯನ್ನು ತೆಗೆದುಕೊಂಡು ಹೋಗಬೇಡ. ನಿನ್ನ ಶಕ್ತಿಯಲ್ಲಿ ಕೇವಲ 10ರಷ್ಟು ಭಾಗದಷ್ಟು ಶಕ್ತಿಯನ್ನು ಮಾತ್ರ ಯುದ್ಧಕ್ಕೆ ತೆಗೆದುಕೊಂಡು ಹೋಗು. ಉಳಿದ 90ರಷ್ಟು ಶಕ್ತಿಯನ್ನು ನಿನ್ನ ಶ್ರೀರಾಮನ ಪಾದಕ್ಕೆ ಅರ್ಪಿಸ್ಬಿಟ್ಟು ಹೋಗು ಅಂತ ಕೇಳ್ಕೊಳ್ತಾರೆ. ಆಗ ಹನುಮಂತ, ಬ್ರಹ್ಮದೇವ, ನೀವು ಹಿರಿಯರು, ನಿಮ್ಮ ಮಾತಿನ ಹಾಗೆ ಆಗಲಿ, ನನ್ನ ಶಕ್ತಿಯಲ್ಲಿ ಕೇವಲ 10ರಷ್ಟು ಭಾಗದಷ್ಟು ಶಕ್ತಿಯನ್ನು ಮಾತ್ರ ನಾನು ಯುದ್ಧಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹನುಮಂತ ಹೇಳ್ತಾನೆ. ಸರಿ, ಹನುಮಂತ 10ರಷ್ಟು ಶಕ್ತಿಯನ್ನು ಮಾತ್ರ ಯುದ್ಧ ಭೂಮಿಗೆ ತೆಗೆದುಕೊಂಡು ಹೋಗಿದ್ದಾನೆ. ಇತ್ತ ಹನುಮಂತ ನಿಂತಿದ್ದಾನೆ. ಅತ್ತ ಕಡೆಯಿಂದ ವಾಲಿ ನಡ್ಕೊಂಡು ಬರ್ತಾ ಇದ್ದಾನೆ. ವಾಲಿ ನಡ್ಕೊಂಡು ಹನುಮಂತನ ಬಳಿಗೆ ಬರ್ತಾನೆ. ವಾಲಿಯ ದೇಹದಲ್ಲಿರುವಂತಹ ರಕ್ತ ಜ್ವಾಲಾಮುಖಿಯ ರೀತಿಯಾಗಿ ಕುದಿಯೋದಕ್ಕೆ ಪ್ರಾರಂಭವಾಗುತ್ತೆ. ವಾಲಿಯ ದೇಹ ಊದಿಕೊಳ್ಳೋದಕ್ಕೆ ಪ್ರಾರಂಭವಾಗುತ್ತೆ. ವಾಲಿಯ ದೇಹ ಬಿರುಕುಗೊಳ್ಳೋದಕ್ಕೆ ಪ್ರಾರಂಭವಾಗುತ್ತೆ. ಇನ್ನೇನು ಸ್ಫೋಟಗೊಳ್ಳಬೇಕು ವಾಲಿಯ ದೇಹ. ತಕ್ಷಣ ಬ್ರಹ್ಮದೇವರು ಪ್ರಕಟರಾಗಿ, ಏ ವಾಲಿಗೆ ಎಷ್ಟು ದೂರವಾಗುತ್ತೋ ಅಷ್ಟು ದೂರ ಓಡಿ ಹೋಗ್ಬಿಡು ವಾಲಿ, ಬೇಗ ಓಡಿ ಹೋಗು ವಾಲಿ ಅಂತ ಹೇಳ್ತಾರೆ. ವಾಲಿ ಬದುಕಿದೆಯಾ ಜೀವ ಅಂತ ಓಡಿ ತುಂಬ ದೂರ ಓಡೋಗ್ಬಿಟ್ಟು ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ಬ್ರಹ್ಮದೇವರು ವಾಲಿಯ ಬಳಿಗೆ ಹೋಗ್ತಾರೆ. ವಾಲಿಯ ಬಳಿಗೆ ಹೋಗಿ, ವಾಲಿ, ನೀನು ಯಾರೊಂದಿಗೆ ಯುದ್ಧವನ್ನು ಮಾಡಲು ಹೋಗಿದ್ದೀಯಾ? ಆತ ಶಿವನ ಅಂಶ, ಸೂರ್ಯಪುತ್ರ, ಪವನ ಪುತ್ರ. ಆತನ ಶಕ್ತಿ ನಿನಗೆ ತಿಳಿದಿಲ್ಲ. ಆತನ ಶಕ್ತಿ ತಿಳಿಯದಲೇ ನೀನು ಆತನ ಜೊತೆ ಯುದ್ಧವನ್ನು ಮಾಡಲು ಹೋಗಿದ್ದೀಯಾ? ಆತನಿಗೆ ಮೊದಲೇ ನಾನು ಹೇಳಿದ್ದೆ ಹನುಮಂತನಿಗೆ, ನೀನು ಯುದ್ಧ ಭೂಮಿಗೆ ಹೋಗುವ ಮುನ್ನ ಕೇವಲ 10ರಷ್ಟು ಭಾಗದಷ್ಟು ಶಕ್ತಿಯನ್ನು ಮಾತ್ರ ತೆಗೆದುಕೊಂಡು ಹೋಗುವಂತ. ಒಮ್ಮೆ ಯೋಚನೆಯನ್ನು ಮಾಡು, ನೀನು ಆತನ 10ರಲ್ಲಿ 5ರಷ್ಟು ಶಕ್ತಿಯನ್ನು ತೆಗೆದುಕೊಳ್ಳೋದು ಸಾಧ್ಯವಾಗಲಿಲ್ಲ. ಆತ ಏನಾದರೂ 100ರಷ್ಟು ಶಕ್ತಿಯನ್ನು ತೆಗೆದುಕೊಂಡು ಬಂದಿದ್ದರೆ ಆತನ 50 ಭಾಗದಷ್ಟು ಶಕ್ತಿಯನ್ನು ನಿನ್ನ ದೇಹ ತಡೆದುಕೊಳ್ತಾ ಇರಲಿಲ್ಲ. ನಿನ್ನ ದೇಹ ಹನುಮಂತನ ಬಳಿಗೆ ಹೋಗುತ್ತಿದ್ದ ಹಾಗೆಯೇ ಸ್ಫೋಟಗೊಂಡ್ಬಿಡೋದು. ಆತನ ವಿರುದ್ಧವಾಗಿ ಎಂದಿಗೂ ಯುದ್ಧಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ವಾಲಿಗೆ ಎಲ್ಲವೂ ಸಹ ಅರ್ಥವಾಗುತ್ತೆ. ಎಲ್ಲವೂ ಅರ್ಥವಾದ ನಂತರ ಬ್ರಹ್ಮದೇವರ ಬಳಿ ಒಂದು ಮಾತನ್ನು ಕೇಳ್ತಾನೆ. ಬ್ರಹ್ಮದೇವ, ಹನುಮಂತನ ಬಳಿ ಅಷ್ಟೊಂದು ಅಪಾರವಾದಂತಹ ಶಕ್ತಿ ಇದೆಯಲ್ಲ, ಹನುಮಂತ ಅಷ್ಟೊಂದು ಅಪಾರವಾದಂತಹ ಶಕ್ತಿಯನ್ನು ಏನು ಮಾಡ್ತಾನೆ ಅಂತ ಕೇಳ್ತಾನೆ. ಆಗ ಬ್ರಹ್ಮದೇವರು, ಹನುಮಂತ ತನ್ನಲ್ಲಿರುವಂಥ ಅಷ್ಟು ಶಕ್ತಿಯನ್ನು ಎಂದಿಗೂ ಸಹ ಬಳಸೋದಿಲ್ಲ. ಆತನ ಶಕ್ತಿಯನ್ನು, ಸಂಪೂರ್ಣ ಶಕ್ತಿಯನ್ನು ಈ ಧರೆಯೂ ಸಹ ತಡೆಯೋದಿಲ್ಲ. ಆತನ ಸಂಪೂರ್ಣವಾದಂತಹ ಶಕ್ತಿ
ಆತನ ಆರಾಧ್ಯ ದೈವನಾದಂತಹ ಪ್ರಭು ಶ್ರೀರಾಮಚಂದ್ರರಿಗೆ ಮಾತ್ರ ಸಮರ್ಪಿತವಾಗಿರುವಂತಹದ್ದು. ಆತ ಎಂದಿಗೂ ಸಂಪೂರ್ಣವಾದಂತಹ ಶಕ್ತಿಯನ್ನು ಎಲ್ಲೂ ಸಹ ಪ್ರಯೋಗವನ್ನು ಮಾಡೋದಿಲ್ಲ ಅಂತೇಳಿ ಎಲ್ಲವನ್ನ ಮನಗಂಡಂತಹ ವಾಲಿ ಹನುಮಂತನ ಬಳಿ ಹೋಗಿ ಕ್ಷಮೆಯನ್ನು ಕೇಳ್ತಾನೆ. ಶ್ರೀಕೃಷ್ಣರು ಒಂದು ಮಾತನ್ನು ಹೇಳ್ತಾರೆ, ಯುದ್ಧವನ್ನು ಮಾಡುವ ಮುಂಚೆ ಮೂರ್ಖನಾಗಿ ಯುದ್ಧವನ್ನು ಮಾಡೋದಕ್ಕೆ ಹೋಗೋಗ್ಬೇಡ, ದಡ್ಡನಾಗಿ ಯುದ್ಧವನ್ನು ಮಾಡೋದಕ್ಕೆ ಹೋಗ್ಬೇಡ. ಎದುರಾಳಿಯ ಶಕ್ತಿ ಏನು ಅಂತ ಸಂಪೂರ್ಣವಾಗಿ ತಿಳಿಯದೆಲೆ ಯುದ್ಧ ಭೂಮಿಗೆ ನೀನು ಹೋಗ್ತು ಅಂತಂದರೆ ನಿನ್ನ ಸೋಲು ಖಚಿತ ಅಂತ ಹೇಳ್ತಾರೆ. ನಾವುಗಳನ್ನು ಹಾಗೆಯೇ ಪ್ರತಿದಿನ ಜೀವನದಲ್ಲಿ ನಮ್ಮ ಎದುರಾಳಿಯ ಸಾಮರ್ಥ್ಯ ಏನು ಅಂತ ಸರಿಯಾಗಿ ಗೊತ್ತಿಲ್ಲದೆಲೇ ಅವರ ವಿರುದ್ಧ ಜಗಳಕ್ಕೆ ಹೋಗ್ಬಿಡ್ತೀವಿ, ಅವರ ವಿರುದ್ಧವಾಗಿ ಮಾತನಾಡ್ಬಿಡ್ತೀವಿ. ಅವರಲ್ಲಿರುವಂತಹ ಸಾಮರ್ಥ್ಯ, ಅವರಲ್ಲಿರುವಂತಹ ಶಕ್ತಿ ಏನು ಅಂತ ಅಂದ್ಬಿಟ್ಟು ಯಾರಿಗೂ ಸಹ ತಿಳಿದಿರೋದಿಲ್ಲ. ಹೀಗಾಗಿ ಪ್ರತಿಯೊಬ್ಬರೂ ಸಹ ನಿಮ್ಮ ಎದುರಾಳಿಯ ವಿರುದ್ಧವಾಗಿ ನೀವು ಹೋರಾಡಬೇಕಾದ್ರೆ ಅವರ ಸಾಮರ್ಥ್ಯ ಏನಿದೆ ಅಂತಂದ್ಬಿಟ್ಟು ಸರಿಯಾಗಿ ತಿಳ್ಕೊಳ್ದಲೇ ಮೂರ್ಖರ ಹಾಗೆ ಹೋಗಿ ಅವರ ಜೊತೆ ಯುದ್ಧವನ್ನು ಮಾಡ್ತೀವಿ ಅಂತಂದರೆ ನಮ್ಮಷ್ಟು ಮೂರ್ಖರು ಯಾರೂ ಇರೋದಿಲ್ಲ ಅಂತ ಹೇಳ್ತಾ ಆ ಪ್ರಭು ಶ್ರೀರಾಮಚಂದ್ರರು ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.